ಹಲೋ ಎವ್ರಿವಾನ್, ಸಂಧ್ಯಾಸ್ ಇಂಗ್ಲಿಷ್ ಕಾರ್ನರ್‌ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಪ್ರೀವಿಯಸ್ ಕ್ಲಾಸಲ್ಲಿ ನಾನು ಡೈರಿ ನೋಟ್ ಬಗ್ಗೆ ಹೇಳಿದ್ದೆ ಅಲ್ವಾ? ಡೈರಿನ ಬರಿಬೇಕು, ಅದರಿಂದ ಆಗೋ ಯೂಸಸ್ ಏನು, ನಿಮಗೆ ಅದು ಹೇಗೆ ಹೆಲ್ಪ್ ಆಗುತ್ತೆ ಅನ್ನೋದನ್ನ ನಾನು ನಿನ್ನೆನೆ ನಿಮಗೆ ತಿಳಿಸಿದ್ದೆ ಅಲ್ವಾ? ನೀವು ಡೈರಿನ ಬರೆಯೋದಕ್ಕೆ ಶುರು ಮಾಡಿದ್ದೀರಾ ಅಂತ ಅನ್ಕೊಂತೀನಿ. ಸ್ಟಾರ್ಟಿಂಗಲ್ಲಿ ನಿಮಗೆ ಕಷ್ಟ ಅನ್ನಿಸ್ಬಹುದು, ಅಥವಾ ಹೇಗೆ ಬರೆಯೋದು ಅನ್ನೋ ಕನ್ಫ್ಯೂಷನ್ಸ್ ಇರಬಹುದು, ಅಥವಾ ಮಾಡಿರೋ ಕೆಲಸಗಳನ್ನ, ನಿಮ್ಮ ರೊಟೀನನ್ನ ಎಕ್ಸ್‌ಪ್ರೆಸ್ ಮಾಡಲು ಕಷ್ಟ ಅನ್ನಿಸ್ತಿರಬಹುದು. ಆದ್ರೆ ನೀವು ಇದನ್ನೇ ಒಂದು ರೊಟೀನ್ ಆಗಿ ಇಸ್ಕೊಂಡ್ರೆ ನಿಮಗೆ ಹೋಗ್ತಾ ಹೋಗ್ತಾ ಅಭ್ಯಾಸ ಆಗುತ್ತೆ. ಯು ಆರ್ ಗೋಯಿಂಗ್ ಟು ಲವ್ ಇಟ್ ಆಕ್ಚುಲಿ. 7 ಡೇಸ್ ನೀವು ಇದೇ ಹ್ಯಾಬಿಟ್ ಅನ್ನ ಕಂಟಿನ್ಯೂ ಮಾಡಿ, ನಿಮಗೆ ಅದ್ರ ಅಭ್ಯಾಸ ಆಗಿ ಹೋಗುತ್ತೆ. ಓಕೆ, ಅದರಿಂದ ನಿಮಗೆ ತುಂಬಾನೇ ಲ್ಯಾಂಗ್ವೇಜ್ ಇಂಪ್ರೂವ್ಮೆಂಟ್ ಕೂಡ ಆಗುತ್ತೆ. ನೀವು ಇದನ್ನ ಮಾಡೋದ್ರಿಂದ ಇದು ತುಂಬಾನೇ ಯುಟಿಲೈಸ್ ಆಗುತ್ತೆ ನಿಮಗೆ ಇಂಗ್ಲಿಷ್ ಕಲಿಯೋದಕ್ಕೆ. ಓಕೆ, ನಾವು ಮುಂಚೆನೆ ವರ್ಬ್ಸ್ ಬಗ್ಗೆ ತಿಳ್ಕೊಂಡಿದ್ದೇವೆ. ವರ್ಬ್ ಅಂದ್ರೆ ಕ್ರಿಯಾಪದ, ವರ್ಬ್ಸ್ ಅಂದ್ರೆ ಕ್ರಿಯಾಪದಗಳು ಅಂತ. ಅದರಲ್ಲಿ 2 ಟೈಪ್ ಇದೆ. ಒಂದು ಫಸ್ಟ್ ಫಾರ್ಮ್, ಇನ್ನೊಂದು ಸೆಕೆಂಡ್ ಫಾರ್ಮ್ ಅಂತ ನಾವು ಆಲ್ರೆಡಿ ನೋಡಿದ್ದೇವೆ. ಇನ್ನೊಂದು ಇದೆ, ಅದು ಥರ್ಡ್ ಫಾರ್ಮ್, ದಟ್ ಈಸ್ ಪಾಸ್ಟ್ ಪಾರ್ಟಿಸಿಪಲ್ ಅಂತ. ಓಕೆ, ಫಸ್ಟ್ ಫಾರ್ಮ್ ಅನ್ನ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಯೂಸ್ ಮಾಡ್ತೇವೆ, ಸೆಕೆಂಡ್ ಫಾರ್ಮ್ ಅನ್ನ ನಾವು ಪಾಸ್ಟ್ ಟೆನ್ಸ್ ಅಲ್ಲಿ ಯೂಸ್ ಮಾಡ್ತೇವೆ. ಓಕೆ, ಥರ್ಡ್ ಫಾರ್ಮ್ ಇಸ್ ಪಾಸ್ಟ್ ಪಾರ್ಟಿಸಿಪಲ್. ಓಕೆ, ಆಲ್ಮೋಸ್ಟ್ ಏನಿರುತ್ತೆ ಅಂದ್ರೆ ತುಂಬಾ ಕೇಸಸ್ ಅಲ್ಲಿ ಸೆಕೆಂಡ್ ಆ್ಯಂಡ್ ಥರ್ಡ್ ಫಾರ್ಮ್ ಆಲ್ಮೋಸ್ಟ್ ಒಂದು 90% ಕೇಸಸ್ ಅಲ್ಲಿ ಸೇಮ್ ಇರುತ್ತೆ. ಕೆಲವೊಂದು ವಿಚಾರಗಳಲ್ಲಿ ಮಾತ್ರ ಚೇಂಜಸ್ ಇರುತ್ತೆ. ಓಕೆ, ನಾನು ಇಲ್ಲಿ ಕೊಟ್ಟಿದ್ದೇನೆ ನೋಡಿ. ಇದರಲ್ಲಿ ಕಮ್ 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 ಅಂದ್ರೆ ಬನ್ನಿ, ಕೇಮ್ ಅಂದ್ರೆ ಬಂದಿದ್ದಾರೆ, ಕೇಮ್ ಅಂದ್ರೆ ಬಂದಿದ್ದಾರೆ, ಕಮ್ ಅಂದ್ರೆ ಬನ್ನಿ, ಕೇಮ್ ಅಂದ್ರೆ ಬಂದಿದ್ದಾರೆ, ಕಮ್ ಅಂದ್ರೆ ಬನ್ನಿ ಅಂತ. ಓಕೆ, ಥರ್ಡ್ ಫಾರ್ಮ್ ಮತ್ತೆ ಫಸ್ಟ್ ಫಾರ್ಮ್ ಅಲ್ಲಿ ಸೇಮ್ ಇದೆ, ಬಟ್ ಗೋ ವೆಂಟ್ ಗಾನ್, ಗೋ ವೆಂಟ್ ಗಾನ್, ಸಿ ಸಾ ಸೀನ್, ಗಿವ್ ಗೇವ್ ಗಿವನ್, ಗಿವ್ ಗೇವ್ ಗಿವನ್ ಅಂತ. ಓಕೆ, ಇದು ನಿಮಗೆ ಫಸ್ಟ್ ಫಾರ್ಮ್, ಸೆಕೆಂಡ್ ಫಾರ್ಮ್ ಮತ್ತೆ ಥರ್ಡ್ ಫಾರ್ಮ್ ಅಲ್ಲಿ ವರ್ಬ್ಸ್ ಇದೆ. ಐ ವ್ಯಾಂಟ್, ಐ ವ್ಯಾಂಟ್ ಅಂತಂತಂದ್ರೆ ನಾನು ಹೋದೆ, ನಾನು ಹೋದೆ, ನಾನು ಹೊರಟು ಹೋಗಿದ್ದೆ ಅಂತ. ಐ ಹ್ಯಾವ್ ಗಾನ್, ಐ ಹ್ಯಾವ್ ಗಾನ್, ಐ ಹ್ಯಾವ್ ಗಾನ್ ಅಂದ್ರೆ ನಾನು ಹೋಗಿದ್ದೇನೆ, ನಾನು ಹೋಗಿದ್ದೇನೆ. ಐ ಹ್ಯಾವ್ ವಿಸಿಟೆಡ್, ಐ ಹ್ಯಾವ್ ವಿಸಿಟೆಡ್, ಐ ಹ್ಯಾವ್ ವಿಸಿಟೆಡ್ ಅಂದ್ರೆ ನಾನು ಭೇಟಿ ನೀಡಿದ್ದೇನೆ ಅಂತ. ಐ ಹ್ಯಾವ್ ಗಾನ್ ಟು ಊಟಿ ಮೆನಿ ಟೈಮ್ಸ್, ಐ ಹ್ಯಾವ್ ಗಾನ್ ಟು ಊಟಿ ಮೆನಿ ಟೈಮ್ಸ್ ನಾನು ತುಂಬಾ ಸಲ ಊಟಿಗೆ ಭೇಟಿ ನೀಡಿದ್ದೇನೆ ಅಥವಾ ಹೋಗಿದ್ದೇನೆ ಅಂತ. ಓಕೆ, ಡಿಡ್ ಯು ಗೋ, ಡಿಡ್ ಯು ಗೋ, ಡಿಡ್ ಯು ಗೋ ನೀನು ಹೋಗಿದ್ಯಾ. ಹ್ಯಾವ್ ಯು ಗಾನ್, ಹ್ಯಾವ್ ಯು ಗಾನ್ ನೀವು ಹೋಗಿದ್ದೀರಾ, ನೀವು ಹೋಗಿದ್ದೀರಾ ಅಂತ. ಹ್ಯಾವ್ ಯು ವಿಸಿಟೆಡ್, ಹ್ಯಾವ್ ಯು ವಿಸಿಟೆಡ್, ಹ್ಯಾವ್ ಯು ವಿಸಿಟೆಡ್ ಹಿಂಗಂದ್ರೆ ನೀವು ಯಾವಾಗಾದ್ರೂ ಭೇಟಿ ನೀಡಿದ್ದೀರಾ. ಐ ಸಾ, ಐ ಸಾ, ಐ ಸಾ ಅಂತಂದ್ರೆ ದಿಸ್ ಈಸ್ ಇನ್ ಸೆಕೆಂಡ್ ಫಾರ್ಮ್, ನಾನು ನೋಡಿದ್ದೇನೆ ಅಂತ, ನಾನು ನೋಡಿದ್ದೇನೆ ಅಂತ. ಐ ಹ್ಯಾವ್ ಸೀನ್, ಐ ಹ್ಯಾವ್ ಸೀನ್, ಐ ಹ್ಯಾವ್ ಸೀನ್ ಅಂತಂದ್ರೆ ನಾನು ನೋಡಿದ್ದೇನೆ ಅಂತ. ಬಟ್ ಇದು ಥರ್ಡ್ ಫಾರ್ಮ್ ಅಲ್ಲಿ ಇದೆ. ಓಕೆ, ಡಿಡ್ ಯು ಸಿ, ಡಿಡ್ ಯು ಸಿ, ಡಿಡ್ ಯು ಸಿ ನೀವು ನೋಡಿದ್ದೀರಾ, ನೀವು ನೋಡಿದ್ದೀರಾ. ಹ್ಯಾವ್ ಯು ಸೀನ್, ಹ್ಯಾವ್ ಯು ಸೀನ್ ನೀನು ನೋಡಿದ್ದೀಯಾ ಅಂತ. ಹ್ಯಾವ್ ಯು ವಾಚ್ಡ್ ದೃಶ್ಯಂ, ಹ್ಯಾವ್ ಯು ವಾಚ್ಡ್ ದೃಶ್ಯಂ, ದೃಶ್ಯಂ ಮೂವಿಯನ್ನು ನೀವು ನೋಡಿದ್ದೀರಾ, ದೃಶ್ಯಂ ಮೂವಿಯನ್ನು ನೀವು ನೋಡಿದ್ದೀರಾ ಅಂತ. ಓಕೆ, ಡಿಡ್ ಯು ವಾಚ್, ಡಿಡ್ ಯು ವಾಚ್ ಅಂದ್ರೆ ನೀವು ನೋಡಿದ್ದೀರಾ, ನೀವು ನೋಡಿದ್ದೀರಾ, ಡಿಡ್ ಯು ವಾಚ್ ಅಥವಾ ನೀವು ನೋಡಿದ್ದೀರಾ ಅಂತ. ಓಕೆ, ಹ್ಯಾವ್ ಯು ವಾಚ್ಡ್, ಹ್ಯಾವ್ ಯು ವಾಚ್ಡ್ ಅಂತಂದ್ರೆ ನೀವು ಆನ್ಸರ್ ಹೇಗೆ ಮಾಡ್ತೀರಾ. ಎಸ್ ಐ ಹ್ಯಾವ್ ವಾಚ್ಡ್ ಮೆನಿ ಟೈಮ್ಸ್, ಎಸ್ ಐ ಹ್ಯಾವ್ ವಾಚ್ಡ್ ಮೆನಿ ಟೈಮ್ಸ್, ಎಸ್ ಐ ಹ್ಯಾವ್ ವಾಚ್ಡ್ ಮೆನಿ ಟೈಮ್ಸ್. ಓಕೆ, ಹ್ಯಾವ್ ಯು ಗಾನ್ ಟು ಮೈಸೂರ್, ಹ್ಯಾವ್ ಯು ಗಾನ್ ಟು ಮೈಸೂರ್, ಹ್ಯಾವ್ ಯು ಗಾನ್ ಟು ಮೈಸೂರ್ ನೀವು ಮೈಸೂರಿಗೆ ಹೋಗಿದ್ರಾ ಅಂತ. ಹ್ಯಾವ್ ಯು ವಿಸಿಟೆಡ್ ಮೈಸೂರ್, ಹ್ಯಾವ್ ಯು ವಿಸಿಟೆಡ್ ಮೈಸೂರ್, ಹ್ಯಾವ್ ಯು ಬೀನ್ ಟು ಮೈಸೂರ್, ಹ್ಯಾವ್ ಯು ಬೀನ್ ಟು ಮೈಸೂರ್, ಹ್ಯಾವ್ ಯು ಬೀನ್ ಟು ಮೈಸೂರ್ ನೀವು ಯಾವಾಗಾದ್ರೂ ಮೈಸೂರಲ್ಲಿದ್ರಾ ಅಂತ. ಎಸ್ ಐ ಹ್ಯಾವ್ ಗಾನ್ ಟು ಮೈಸೂರ್, ಹ್ಯಾವ್ ಯು ಗಾನ್ ಟು ಮೈಸೂರ್ ಇದಕ್ಕೆ ಹೆಂಗೆ ಆನ್ಸರ್ ಮಾಡಬೇಕು ಅಂದ್ರೆ ಎಸ್ ಐ ಹ್ಯಾವ್ ಗಾನ್ ಟು ಮೈಸೂರ್. ನೆಕ್ಸ್ಟ್ ಒನ್, ಹ್ಯಾವ್ ಯು ವಿಸಿಟೆಡ್ ಮೈಸೂರ್, ಹ್ಯಾವ್ ಯು ವಿಸಿಟೆಡ್ ಮೈಸೂರ್, ಎಸ್ ಐ ವಿಸಿಟೆಡ್ ಮೈಸೂರ್, ಎಸ್ ಐ ವಿಸಿಟೆಡ್ ಮೈಸೂರ್. ಹ್ಯಾವ್ ಯು ಬೀನ್ ಟು ಮೈಸೂರ್, ಹ್ಯಾವ್ ಯು ಬೀನ್ ಟು ಮೈಸೂರ್ ಇದಕ್ಕೆ ಹೆಂಗೆ ಆನ್ಸರ್ ಮಾಡಬೇಕು ಅಂದ್ರೆ ಎಸ್ ಐ ಹ್ಯಾವ್ ಬೀನ್ ಟು ಮೈಸೂರ್, ಎಸ್ ಐ ಹ್ಯಾವ್ ಬೀನ್ ಟು ಮೈಸೂರ್. ಅಂದ್ರೆ ಥರ್ಡ್ ಫಾರ್ಮ್ ಅನ್ನ ಯೂಸ್ ಮಾಡುವಾಗ ಹ್ಯಾವ್ ಅಥವಾ ಹ್ಯಾಡ್, ಐ ಹ್ಯಾಡ್ ಗಾನ್, ಯು ಹ್ಯಾಡ್ ಗಾನ್ ಅಂದ್ರೆ ಹ್ಯಾವ್, ಹ್ಯಾಸ್ ಅಲ್ಲಿ ಯೂಸ್ ಮಾಡ್ತೀವಿ ಥರ್ಡ್ ಫಾರ್ಮ್ ಅನ್ನ ಯೂಸ್ ಮಾಡುವಾಗ. ಓಕೆ, ಸೆಕೆಂಡ್ ಯೂಸೇಜ್ ಹೇಗೆ ಅಂತಂದ್ರೆ ಇಮಿಡಿಯೇಟ್ ಪಾಸ್ಟ್ ಅಂದ್ರೆ ಸ್ವಲ್ಪ ಹಿಂದೆ ನಡೆದಿರೋದಂತ, ಸ್ವಲ್ಪ ಸಮಯದ ಹಿಂದೆ ನಡೆದಿರುವಂತದ್ದು, ಸ್ವಲ್ಪ ಸಮಯದ ಹಿಂದೆ ನಡೆದಿರುವಂತದ್ದು, ಸ್ವಲ್ಪ ಸಮಯದ ಹಿಂದೆ ನಡೆದಿರುವಂತಹ ವಿಚಾರ ಹೇಳ್ಬೇಕಾದ್ರೆ ಇದನ್ನ ಯೂಸ್ ಮಾಡ್ತೀವಿ. ಇವೆಂಟ್ ಎಸ್ಟರ್ಡೇ, ಇವೆಂಟ್ ಎಸ್ಟರ್ಡೇ, ಇವೆಂಟ್ ಎಸ್ಟರ್ಡೇ, ಇವೆಂಟ್ ಅಟ್ 5 o'clock, ಇವೆಂಟ್ ಅಟ್ 5 o'clock
He went at 5 o'clock. ಅವನು ಹೋದ. ಅವನು ಹೋದ. ಅವನು 5 ಗಂಟೆಗೆ ಹೋದ. ಅವನು 5 ಗಂಟೆಗೆ ಹೋದ. He went. ಅವನು ಹೋದ ಅಂತ. ಓಕೆ. He gone. He gone. He gone ಅನ್ನೋದು ರಾಂಗ್. He gone ಅನ್ನೋದು ರಾಂಗ್. He gone ಅನ್ನೋದು ರಾಂಗ್. He has gone ಅನ್ನೋದು ಸರಿ. He has gone ಅನ್ನೋದು ಸರಿ. ಅಂದ್ರೆ ನಾವು ಥರ್ಡ್ ಫಾರ್ಮ್ ಅನ್ನ ಯೂಸ್ ಮಾಡ್ಬೇಕಾದ್ರೆ have, has, had ಅನ್ನ ಯೂಸ್ ಮಾಡಬೇಕು. ದಟ್ ಈಸ್ ಕಂಪಲ್ಸರಿ. ಓಕೆ. ಅವನು ಹೋದ ಅಂತ ಹೇಳೋದಕ್ಕೆ he gone ಅಂತ ಹೇಳಿದ್ರೆ ದಟ್ ಈಸ್ ರಾಂಗ್. he has gone. he has gone ಅಂತ ಹೇಳಬೇಕು. he has gone ಅಂತ ಹೇಳ್ಬೇಕು. ಓಕೆ. he went. he went. he went ಅಂತಂದ್ರೆ ಅವನು ಹೋದ. ಅವನು ಹೋದ. he has gone. he has gone. he has gone ಸ್ವಲ್ಪ ಸಮಯದ ಹಿಂದೆ ಹೋದ. ಸ್ವಲ್ಪ ಸಮಯದ ಹಿಂದೆ ಹೋದ. he has gone. ಜಸ್ಟ್ ಹೋದ ಅಂತ ಹೇಳ್ತೀವಿ ಅಲ್ವಾ? ಜಸ್ಟ್ ಹೋದ ಅಂತ ನಾವು ಹೇಳ್ತೀವಿ ಅಲ್ವಾ? ಹಾಗೆ he left. he left. he left ಅಂತಂದ್ರೆ ಅದು ಅವನು ಹೋದ, ಇವಾಗ ಹೊರಟ ಅಂತ. he has left ಅಂತಂದ್ರೆ ದಟ್ ಈಸ್ ಇನ್ ಥರ್ಡ್ ಫಾರ್ಮ್. ಅವನು ಇವಾಗ ಹೊರಟ. ಅವ್ನು ಜಸ್ಟ್ ಇವಾಗ ಇಮಿಡಿಯೇಟ್ ಆಗಿ ಹೊರಟ ಅಂತಂದ್ರೆ ಅಂದ್ರೆ ಜಸ್ಟ್ ಫ್ಯೂ ಮಿನಿಟ್ಸ್ ಬ್ಯಾಕ್ ಅಂದ್ರೆ ಜಸ್ಟ್ ಫ್ಯೂ ಮಿನಿಟ್ಸ್ ಬ್ಯಾಕ್ ಅಂತ ಹೇಳ್ತೀವಿ ಅಲ್ವಾ? ಹಾಗೆ ಇರುವಂತಹ ಇಮಿಡಿಯೇಟ್ ಪಾಸ್ಟ್ ಅನ್ನ ಹೇಳ್ಬೇಕಾದ್ರೆ ನಾವು ಈ ಥರ್ಡ್ ಪಾಸ್ಟ್ ಪಾರ್ಟಿಸಿಪಲ್ ಅನ್ನ ಯೂಸ್ ಮಾಡ್ತೀವಿ. ಓಕೆ. ಏನಂದ್ರೆ ಫಾರ್ ಎಕ್ಸಾಂಪಲ್ ನಿಮ್ಗೆ ಇಬ್ರು ಫ್ರೆಂಡ್ಸ್ ಇರ್ತಾರೆ ಅಂತ ಅನ್ಕೊಳ್ಳಿ. ರಮೇಶ್ ಅಂಡ್ ಸುರೇಶ್. ರಮೇಶ್ ಅಂಡ್ ಸುರೇಶ್ ಹೀಗೆ ಇಬ್ರು ಇದ್ದಾರೆ ಅಂತಂದ್ರೆ ಸೊ ನೀವೇನ್ ಮಾಡ್ತೀರಾ? ಈಗ ಒಬ್ರು ಆಫೀಸ್ಗೆ ಬಂದ್ರು, ಜಸ್ಟ್ ಬಂದ್ರು ಅಂತ ಹೇಳುವಾಗ ಅಂದ್ರೆ ಜಸ್ಟ್ ಈಗ ಜಸ್ಟ್ ಟೀ ಕುಡಿಯೋಕೆ ಹೋದ್ರು ಅಂತ ಹೇಳುವಾಗ ಈ ರೀತಿ ಎಕ್ಸಾಂಪಲ್ ಅನ್ನ ಜಸ್ಟ್ ಅವ್ರ ಜೊತೆ ಮೂವಿಗೆ ಹೋಗಿ ಬಂದೆ ಸ್ವಲ್ಪ ಸಮಯದ ಹಿಂದೆ ಅಂತಂದ್ರೆ he has gone. ರಮೇಶ್ has gone to Mysore. ರಮೇಶ್ has gone to Mysore. ಸುರೇಶ್ has gone to Bangalore. ಸುರೇಶ್ has gone to Bangalore. ಹೀಗೆ ಅವರ ಬಗ್ಗೆ ಹೇಳುವಾಗ ಇಮಿಡಿಯೇಟ್ ಆಗಿ ಅವ್ರು ನಡೆದಿರುವಂತಹ ಪಾಸ್ಟ್ ಬಗ್ಗೆ ಹೇಳುವಾಗ ನಾವು ಏನನ್ನ ಹೇಳ್ತೀವಿ? ಥರ್ಡ್ ಫಾರ್ಮ್ ಅನ್ನ ಯೂಸ್ ಮಾಡ್ತೀವಿ. ದಿಸ್ ಈಸ್ ಸೆಕೆಂಡ್ ಯೂಸೇಜ್. ನೆನ್ಪಿಟ್ಕೊಳ್ಳಿ. ನಿಮ್ಗೆ ಅರ್ಥ ಆಗ್ಲಿಲ್ಲ ಅಂದ್ರೆ ಕಮೆಂಟ್ ಸೆಷನ್ ನಲ್ಲಿ ಕಮೆಂಟ್ ಮಾಡಿ. ಓಕೆ. ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಂಧ್ಯಾಸ್ ಇಂಗ್ಲಿಷ್ ಕಾರ್ನರ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಬಾಯ್.